ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ. ಕೋಲ್ಕತಾದ ಹೋಟೆಲ್ನಲ್ಲಿ ತಂಗಿದ್ರು ಈ ಬಾಂಬರ್ಗಳು. ನಕಲಿ ದಾಖಲೆಯನ್ನ ನೀಡಿ ರೂಮ್ ಅನ್ನ ಪಡೆದಿದ್ರು ಉಗ್ರರು. ಶಂಕಿತ ಉಗ್ರರು ಯಾರ ಹೆಸರಲ್ಲಿ ತಂಗಿದ್ರು ಅನ್ನೋದರ ಡೀಟೇಲ್ಸ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ಹೆಸರಿರೋದು ಬೇರೆ, ಅಲ್ಲಿ ಕೊಟ್ಟಿರೋ ಹೆಸರು ಬೇರೆ. ಯುಷಾ ಶಹನವಾಜ್ ಪಟೇಲ್, ಅನ್ಮೋಲ್ ಕುಲಕರ್ಣಿ ಈ ಎರಡು ನಕಲಿ ಹೆಸರನ್ನ ಬಳಸಿ ರೂಮ್ ಅನ್ನ ಪಡೆದಿದ್ದಾರೆ. ನಕಲಿ ಆಧಾರ್ ಕಾರ್ಡ್ ನೀಡಿದ್ರು ಶಂಕಿತರು. ಮಹಾರಾಷ್ಟ್ರ ವಿಳಾಸ ನೀಡಿದ್ದ ಮುಸಾವರ್, ಹಾಗೆ ಕರ್ನಾಟಕದ ಕಲಬುರ್ಗಿ ವಿಳಾಸ ನೀಡಿದ್ದ ಮತೀನ್ ತಹಾ. ಇಬ್ಬರು ಕೂಡ ಫೇಕ್ ಅಡ್ರೆಸ್, ಫೇಕ್ ಐಡಿ ಪ್ರೂಫ್, ಫೇಕ್ ಹೆಸರು ಇದೆಲ್ಲವನ್ನ ನೀಡಿ ಹೋಟೆಲ್ನಲ್ಲಿ ತಂಗಿದ್ರು. ಆ ನಕಲಿ ದಾಖಲೆಗಳು ನೋಡಿ, ಅನ್ಮೋಲ್ ಕುಲಕರ್ಣಿ ಈ ಹೆಸರನ್ನ ಒಬ್ಬರು, ಯುಷಾ ಶಹನವಾಜ್ ಪಟೇಲ್ ಅನ್ನೋ ಹೆಸರನ್ನ ಮತ್ತೊಬ್ಬ. ನಕಲಿ ಆಧಾರ್ ಕಾರ್ಡ್ ಅನ್ನ ಕೊಟ್ಟು, ನಕಲಿ ಅಡ್ರೆಸ್ ಅನ್ನ ಕೊಟ್ಟು ರೂಮ್ ಅನ್ನ ಬಾಡಿಗೆಗೆ ಪಡೆದು ಹೋಟೆಲ್ನಲ್ಲಿ ತಂಗಿದ್ರು. ಅದರ ಎಕ್ಸ್ಕ್ಲೂಸಿವ್ ಆ ಡೀಟೇಲ್ಸ್ ಏನಿದೆ, ಆ ನಕಲಿ ದಾಖಲೆಗಳ ಡೀಟೇಲ್ಸ್ ಅದು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸದ್ಯಕ್ಕೆ ತಾವದನ್ನ ಗಮನಿಸ್ತಿದ್ದೀರಿ ಕೂಡ. ಮುಸಾವರ್ ಮಹಾರಾಷ್ಟ್ರದ ವಿಳಾಸ ನೀಡಿದ್ರೆ, ಕಲಬುರ್ಗಿಯ ವಿಳಾಸವನ್ನ ನೀಡಿದ್ದ ಮತೀನ್ ತಹಾ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಇದ್ರು. ನಾಗರಾಜ್, ಎಷ್ಟು ಅನಾಯಾಸವಾಗಿ ಐಡಿ ಕಾರ್ಡ್ಗಳನ್ನು ಫೇಕ್ ಮಾಡಬಹುದು, ಎಷ್ಟು ಅನಾಯಾಸವಾಗಿ ಹೋಟೆಲ್ಗಳಲ್ಲಿ ರೂಮ್ಗಳನ್ನು ಪಡ್ಕೊಳ್ಬಹುದು ಇಂಥ ಸಮಾಜಘಾತಕ ಕೃತ್ಯ ಮಾಡಿದವರು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗ್ತಾ ಇರೋದು. ನಕಲಿ ಆಧಾರ್ ಕಾರ್ಡ್, ನಕಲಿ ವಿಳಾಸ, ನಕಲಿ ಹೆಸರು. ಖಂಡಿತ ಸ್ಮಿತಾ, ಈ ಒಂದು ಬೆಳವಣಿಗೆಯನ್ನು ನೋಡ್ತಾ ಇದ್ರೆ, ಈಗ ಸಿಗ್ತಾ ಇರತಕ್ಕಂಥ ಅಂಶಗಳನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಉಗ್ರರು ಯಾವ ಮಟ್ಟಕ್ಕೆ ಅಂದರೆ ದೇಶದ ಏನು ಭದ್ರತೆಗೆ ಸಂಬಂಧಿಸಿದಂತೆ ಆಧಾರ್ ಕಾರ್ಡನ್ನು ನಕಲಿ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಏನು ಈ ಹಿಂದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ 18 ಕಡೆ NIA ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ಈ ವೇಳೆಯಲ್ಲಿ ಈ ದಾಳಿ ಆದ ಬಳಿಕ ಒಂದು ನೋಟಿಫಿಕೇಶನ್ ಅನ್ನು ಹಾಕ್ತಾರೆ. ಏನಂತಂದರೆ, ಈ ಇಬ್ಬರು ಆರೋಪಿಗಳ ಸುಳಿವು ಕೊಟ್ಟವರಿಗೆ 10 ಲಕ್ಷ ರಿವಾರ್ಡ್ ಕೊಡಲಾಗುತ್ತೆ. ಈ ಇಬ್ಬರು ಆರೋಪಿಗಳು ತಮ್ಮ ಹೆಸರುಗಳನ್ನು ಬದಲಾಯಿಸಿ ಗಣೇಶನ, ರಮೇಶನ ಈ ರೀತಿಯಾದ ಹೆಸರುಗಳನ್ನು ಇಟ್ಕೊಂಡು ಈ ಆರೋಪಿಗಳು ತಲೆಮರೆಸ್ಕೊಂಡಿದ್ದಾರೆ. ಇವ್ರ ಬಗ್ಗೆ ಸುಳಿವು ಕೊಟ್ಟವರಿಗೆ 10 ಲಕ್ಷ ಅಂತೇಳಿ NIA ಅಧಿಕಾರಿಗಳು ಏನು ಸಸ್ಪೆಕ್ಟ್ ಮಾಡಿದ್ರು ಆ ಒಂದು ರಿವಾರ್ಡ್ ಘೋಷಣೆ ಮಾಡೋ ಸಂದರ್ಭದಲ್ಲಿ ಈಗ ಅದೇ ರೂಪದಲ್ಲಿ ಇಬ್ಬರು ಆರೋಪಿಗಳು NIA ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿರ್ತಕ್ಕಂಥದ್ದು. ಅದರಲ್ಲೂ ಒಬ್ಬ ಮಹಾರಾಷ್ಟ್ರದ ಠಾಣೆಯ ಒಂದು ವಿಳಾಸವನ್ನು ಕೊಟ್ಟಿದ್ರೆ, ಮತ್ತೊಬ್ಬ ಆರೋಪಿ ಕಲಬುರ್ಗಿಯ ವಿಳಾಸವನ್ನು ಕೊಟ್ಟು ಇಬ್ಬರು ಆ ಎರಡು ವಿಳಾಸದಲ್ಲಿ ನಕಲಿ ಆಧಾರ್ ಕಾರ್ಡನ್ನು ಸೃಷ್ಟಿ ಮಾಡಿಕೊಂಡು ಅದೇ ಹೆಸರಿನಲ್ಲಿ ಒಂದು ಹೋಟೆಲ್ನ ರೂಮ್ ಪಡೆದುಕೊಂಡಿರೋದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದೇ ರೀತಿಯಾಗಿ ಇವರು ಕೇವಲ ಕಲ್ಕತ್ತಾದಲ್ಲಿ ಉಳಿದುಕೊಂಡಿದ್ದಂಥ ಒಂದು ಹೋಟೆಲ್ನ ಮಾಹಿತಿ ಅಷ್ಟೇ ಈಗ ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು. ಇವರು ಅದಕ್ಕೂ ಮೊದಲು ತಂಗಿದ್ದಂಥ ಜಾಗಗಳಲ್ಲಿ ಯಾವ ರೀತಿ ವಿಳಾಸಗಳನ್ನು ಕೊಟ್ಟಿದ್ರು, ಇದೇ ಒಂದು ಫೇಕ್ ಐಡೆಂಟಿಟಿಯನ್ನು ಕೊಟ್ಟಿದ್ರು ಅಥವಾ ಇಲ್ಲೂ ಬೇರೆ ಏನಾದರೂ ಐಡೆಂಟಿಟಿಯನ್ನು ಬಳಸಿದ್ರೆ ಎಲ್ಲದರ ಬಗ್ಗೆ NIA ತನಿಖೆ ಮಾಡುವಂಥದ್ದು. ಸದ್ಯಕ್ಕೆ ಇನ್ನೇನು ಕೆಲವೊತ್ತಿನಲ್ಲೇ ಟ್ರಾನ್ಸಿಸ್ಟ್ ವಾರೆಂಟ್ ಸಿಗೋ ಸಾಧ್ಯತೆ ಇದ್ದು ಇವತ್ತು ರಾತ್ರಿಯ ಆರೋಪಿಗಳನ್ನು ಬೆಂಗಳೂರಿಗೆ ಕರ್ಕೊಂಡು ಬರೋ ಸಾಧ್ಯತೆ ಇರತಕ್ಕಂಥದ್ದು. ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಸದ್ಯಕ್ಕೆ ಕೋಲ್ಕತ್ತಾಗೆ ತೆರಳಿದೆ ಬೆಂಗಳೂರಿನ NIA ತಂಡ. ಅಬ್ದುಲ್ ಮತೀನ್ ತಹಾ, ಮುಸಾಫರ್ ಹುಸೇನ್ ಇಬ್ಬರು ಸದ್ಯಕ್ಕೇನು ಕೋಲ್ಕತ್ತಾದಲ್ಲಿ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರಿನಿಂದ NIA ಅಧಿಕಾರಿಗಳು ತೆರಳಿದ್ದಾರೆ. ಓರ್ವ DYSP ಹಾಗೆ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಈಗಾಗಲೇ ಕೋಲ್ಕತ್ತಾವನ್ನು ತಲುಪಿದ್ದಾರೆ. ಅಧಿಕಾರಿಗಳು ಟ್ರಾನ್ಸ್ಫರ್ ಆ ಒಂದು ವಾರೆಂಟ್ ಸಿಕ್ಕ ತಕ್ಷಣ ಇವರಿಗೆ ಅಂದರೆ ಕರ್ನಾಟಕದಿಂದ ತೆರಳಿರುವ ತನಿಖಾ ತಂಡಕ್ಕೆ ಹಸ್ತಾಂತರ ಮಾಡಲಾಗುತ್ತೆ. ಇಬ್ಬರನ್ನ ನಂತರದಲ್ಲಿ ಬೆಂಗಳೂರಿಗೆ ಕರೆತರುವ ಪ್ರಕ್ರಿಯೆ. ಇದಕ್ಕೋಸ್ಕರ ಇದೀಗ ಇಲ್ಲಿಂದ ಕರ್ನಾಟಕದಿಂದ ಕೋಲ್ಕತ್ತಾಗೆ ತೆರಳಿದ್ದಾರೆ ಇಲ್ಲಿನ ತನಿಖಾ ತಂಡದ ಸದಸ್ಯರು. ಸದ್ಯಕ್ಕೆ ಕೋಲ್ಕತ್ತಾದಲ್ಲೇ ಇದ್ದಾರೆ. ಈ ಇಬ್ಬರು ಕೂಡ ಅರೆಸ್ಟ್ ಆಗಿರುವ ಶಂಕಿತ ಉಗ್ರರು. ಇಬ್ಬರನ್ನ ಕರ್ನಾಟಕಕ್ಕೆ ಕರ್ಕೊಂಡು ಬರುವ ಪ್ರಾಸೆಸ್ ಇದೆ. ಹೀಗಾಗೇನೆ ಇಲ್ಲಿಂದ ಅಧಿಕಾರಿಗಳು ಕೋಲ್ಕತ್ತಾಗೆ ತೆರಳಿದ್ದಾರೆ. ಬಹುಶಃ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಒಳಗೆ ಇಬ್ಬರನ್ನ ಕೂಡ ಇಲ್ಲಿಗೆ ಕರೆತರಲಾಗುತ್ತೆ. ಇನ್ನು ಇವರ ಡೆಸ್ಟಿನೇಷನ್ ಪಶ್ಚಿಮ ಬಂಗಾಳ ಮಾತ್ರವಲ್ಲ, ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಹಾರುವ ಪ್ಲಾನ್ ಅನ್ನ ಮಾಡಿದ್ರು ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ. ಕೋಲ್ಕತ್ತಾದಲ್ಲಿ ಉಗ್ರರಿಗೆ ಹಾಗಾದ್ರೆ ತಂಗ್ಲಿಕ್ಕೆ ಸಹಾಯ ಮಾಡಿದ್ಯಾರು? ಅವರಿಗೆ ಅಲ್ಲೊಂದು ಫೇಕ್ ಆಧಾರ್ ಕಾರ್ಡ್ ಸಿಕ್ಕಿತ್ತು, ಹೋಟೆಲ್ನಲ್ಲಿ ರೂಮ್ ಸಿಕ್ಕಿತ್ತು, ಇದಕ್ಕೆಲ್ಲ ವ್ಯವಸ್ಥೆ ಯಾರು ಮಾಡಿದ್ರು? ಆ ಅನುಮಾನ ಕೂಡ ಇದೆ. ಅಬ್ದುಲ್ ಮತೀನ್ ತಹಾಗೆ ಸ್ಥಳೀಯ ಮಟ್ಟದಲ್ಲಿ ಸಂಪರ್ಕ ಇತ್ತು. ಕೋಲ್ಕತ್ತಾದಿಂದ ಹೊರದೇಶಕ್ಕೆ ಹೋಗುವ ಪ್ಲಾನ್ ಅನ್ನ ಮಾಡಿದ್ರು. ಸ್ಥಳೀಯ ಮಟ್ಟದಲ್ಲಿ ಇದಕ್ಕೆ ಬೇಕಾದ ಸಿದ್ಧತೆಯನ್ನ ಕೂಡ ನಡೆಸ್ಕೊಂಡಿದ್ರು. ಇನ್ನು ಕೆಲ ದಿನ ಬಿಟ್ಟಿದ್ದಿದ್ರೆ ಈ ಇಬ್ಬರೂ ಕೂಡ ವಿದೇಶಕ್ಕೆ ಹಾರಲಿಕ್ಕೆ ಬೇಕಾದ ಎಲ್ಲ ಸಿದ್ಧತೆಯೂ ಕೂಡ ಆಗಿತ್ತು. ಅಷ್ಟರಲ್ಲಿ NIA ಅಧಿಕಾರಿಗಳು ಇಬ್ಬರನ್ನ ಲಾಕ್ ಮಾಡುವಲ್ಲಿ
ಕಾನೂನಾತ್ಮಕವಾದ ಪ್ರಕ್ರಿಯೆಗಳು ಮತ್ತಷ್ಟು ಕಠಿಣವಾಗುತ್ತೆ. ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಅರೆಸ್ಟ್ ಮಾಡಿದವ್ರನ್ನ ಇಲ್ಲಿ ಕರ್ಕೊಂಡು ಬರೋಕ್ ಆಗಲ್ಲ ಅಂತಲ್ಲ, ಆದ್ರೆ ಆ ಪ್ರಕ್ರಿಯೆಗಳು ಬಹಳಷ್ಟು ಕಠಿಣವಾಗ್ತಾ ಹೋಗುತ್ತೆ. ಹೀಗಾಗಿ ಸಾಧ್ಯವಾದಷ್ಟು ಇಂಥ ಸಮಾಜಘಾತಕ ಕೃತ್ಯದಲ್ಲಿ ಭಾಗಿಯಾದವರನ್ನ ದೇಶದ ವ್ಯಾಪ್ತಿಯ ಒಳಗೇನೆ ಅರೆಸ್ಟ್ ಮಾಡಬೇಕು ಅನ್ನೋದು ಮೊದಲ ಆದ್ಯತೆ ಆಗಿರುತ್ತೆ ತನಿಖಾಧಿಕಾರಿಗಳದ್ದು. ಬಾಂಗ್ಲಾದೇಶಕ್ಕೆ ಹಾರ್ಲಿಕ್ಕೆ ಅಂತ ಹೇಳಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಅನ್ನೋದು ಒಂದು. ಮತ್ತೊಂದು ಕಡೆಯಲ್ಲಿ ಇದಕ್ಕೆಲ್ಲ ಸಹಾಯ ಮಾಡ್ತಿದ್ದವರು ಯಾರು, ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು, ಸಹಾಯ ಮಾಡ್ತಿದ್ದವ್ರು ಯಾರು? ಈಗ 4 ಮಂದಿ ಅರೆಸ್ಟ್ ಒಟ್ಟಾರೆ ಈ ಪ್ರಕರಣದಲ್ಲಿ ಆಗಿದೆ. ಹಾಗಾದ್ರೆ ಇಷ್ಟು ಮಂದಿ ಅಷ್ಟೇನಾ? ಇನ್ ಯಾರ್ಯಾರು ಭಾಗಿಯಾಗಿದ್ರು, ಇವರಿಗೆ ಸಹಾಯ ಯಾರ್ಯಾರು ಮಾಡಿದ್ರು, ಇದನ್ನ ಕೂಡ NIA ಅಧಿಕಾರಿಗಳು ನಮ್ಮ ತನಿಖೆಯ ಭಾಗವಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೆಟ್ಟ ಹೋಗ್ತಾರೆ. ಸುನಿಲ್, ದೊಡ್ಡ ಅನುಮಾನ ಇರೋದು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರೋದು ಕೇವಲ ಈಗೇನ್ ಅರೆಸ್ಟ್ ಆಗಿದ್ದಾರೆ ಅಷ್ಟು ಜನ ಮಾತ್ರನಾ ಅಂತ ಹೇಳಿ. ಯಾಕಂತಂದ್ರೆ ಈಗ ಆಲ್ರೆಡಿ ಕೋಲ್ಕತ್ತಾ ತಲುಪಿದ್ದಾರೆ, ಅಲ್ಲಿ ವ್ಯವಸ್ಥೆ ಆಗ್ಲಿಕ್ಕೆ ಒಂದಷ್ಟು ಮಂದಿ ಸಹಾಯ, ಅಲ್ಲಿಂದ ವಿದೇಶಕ್ಕೆ ಹರಡುವ ಪ್ಲಾನ್ ಅದಕ್ಕೊಂದಷ್ಟು ಮಂದಿ ಸಹಾಯ. ಇವರೆಲ್ಲರನ್ನ ಪತ್ತೆ ಹಚ್ಚುವ ಕಾರ್ಯ ಮುಂದೆ ಈ ಪ್ರಕರಣ ಯಾವೆಲ್ಲ ರೀತಿಯಲ್ಲಿ ಮುಂದುವರಿಯೋ ಬೆಳವಣಿಗೆಯನ್ನ ಕಾಡೋ ಸಾಧ್ಯತೆ ಇದೆ? ಎಸ್ ಸ್ಮಿತಾ, ಈ ರಾಮೇಶ್ವರ ಕೆಫೆ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಆಗಿರುವಂಥ ಇಬ್ಬರು ಶಂಕಿತ ಉಗ್ರರು ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾವಿರ್ ಹುಸೇನ್ ಶಾಜಿಬ್, ಇವರಿಬ್ಬರ ಬಂಧನ ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣದ ತನಿಖೆಗೆ ಸಹಕಾರಿಯಾಗತ್ತೆ ಅಂದರೆ ಕೇವಲ ರಾಮೇಶ್ವರ ಕೆಫೆ ಕೇಸ್ನ ತನಿಖೆಗೆ ಮಾತ್ರ ಅಲ್ಲ, ಒಟ್ಟಾರೆಯಾಗಿ ಕರ್ನಾಟಕದ ಮಟ್ಟಿಗೆ ಮತ್ತು ಭಾರತದ ಮಟ್ಟಿಗೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಲೆವೆಲ್ನ ಲಿಂಕ್ನ ಪಡ್ಕೊಳ್ಳೋದಕ್ಕೆ ಈ ಇಬ್ಬರ ಬಂಧನ ತುಂಬಾ ಸಹಕಾರಿ ಆಗಿರುವಂಥದ್ದು. ಏನಕ್ಕೆ ಅಂದರೆ ಈ ಕಳೆದ 4-5 ವರ್ಷಗಳಿಂದ ಈಚೆಗೆ ರಾಜ್ಯದಲ್ಲಿ ನಡೆದಿರುವಂಥ ಘಟನೆಗಳನ್ನು ನೋಡಿದರೆ ಅದು ಬ್ಲಾಸ್ಟ್ ಕೇಸ್ಗಳಾಗಿರ್ಬೋದು ಅಥವಾ ಟೆರರ್ ರಿಲೇಟೆಡ್ ಕೇಸ್ಗಳಲ್ಲಿ, ಅಂದರೆ ನಾಳೆ ದಿನ ಏನೋ ಒಂದು ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೆ ಪ್ರಿಪೇರ್ ಆಗಿದ್ದವರು ಅರೆಸ್ಟ್ ಆಗಿರುವಂಥ ಕೇಸಸ್ ನೋಡ್ಬೋದು. ಇವರೆಲ್ಲರೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು ಒಬ್ಬ ಹ್ಯಾಂಡ್ಲರ್ ಜೊತೆಗೆ, ಮತ್ತು ಆ ಹ್ಯಾಂಡ್ಲರ್ ಹೆಸರು ಕರ್ನಲ್ ಅನ್ನುವಂಥದ್ದು. ಇಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದರೆ ಈಗ ಅರೆಸ್ಟ್ ಆಗಿರುವಂತಹ ಶಿವಮೊಗ್ಗ ಮೂಲದ ಅಬ್ದುಲ್ ಮತೀನ್ ತಾಹಾ ಏನಿದ್ದಾನೆ, ಈತ ಕರ್ನಲ್ ಜೊತೆಗೆ ನೇರವಾಗಿ ಸಂಪರ್ಕವನ್ನು ಹೊಂದಿದ್ದ ಅನ್ನುವಂಥದ್ದು. ಅದು ನಾರ್ಮಲ್ ಕಾಲ್ಗಳ ಮುಖಾಂತರ ಅಲ್ಲ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಆ್ಯಪ್ಗಳ ಮುಖಾಂತರ, ಅಂದರೆ ಎನ್ಕ್ರಿಪ್ಟೆಡ್ ಆ್ಯಪ್ಗಳೇನಿರುತ್ತವೆ ಅದನ್ನು ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಅಂತಹ ಆ್ಯಪ್ಗಳ ಮೂಲಕ ಈತ ಸಂಪರ್ಕದಲ್ಲಿದ್ದ. ಹಾಗಾಗಿಯೇ ಕೇಂದ್ರ ತನಿಖಾ ಸಂಸ್ಥೆಗಳಿಗೆ ಈತನನ್ನು ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಆತ ಎಲ್ಲಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗಿರಲಿಲ್ಲ. ಇದೀಗ ಈತನ ಬಂಧನದಿಂದಾಗಿ ಒಂದು ವಿಚಾರಣೆ ವೇಳೆ ಈತನ ಬಾಯಿಂದ ಸಾಕಷ್ಟು ವಿಚಾರಗಳು ಹೊರಗಡೆ ಬರುತ್ತೆ. ಜೊತೆಗೆ ಈತ ಯೂಸ್ ಮಾಡ್ತಿದ್ದಂತಹ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಏನೇನು ಜಪ್ತಿ ಆಗುತ್ತೆ, ಮೊಬೈಲ್ ಇರ್ಬೋದು ಅಥವಾ ಬೇರೆ ಬೇರೆ ಲ್ಯಾಪ್ಟಾಪ್ ಇರ್ಬೋದು, ಈ ಥರದ ಎಲೆಕ್ಟ್ರಾನಿಕ್ ಡಿವೈಸ್ಗಳೇನು ಜಪ್ತಿ ಆಗುತ್ತೆ ಅವುಗಳ ಮೂಲಕ ಡಾಟಾ ರಿಟ್ರೀವ್ ಮಾಡಿಕೊಂಡ್ರೆ ಈ ಮೂಲ ಹ್ಯಾಂಡ್ಲರ್, ಅಂದರೆ ವಿದೇಶದಲ್ಲೆಲ್ಲೋ ಕೂತಿದ್ದಾನೆ ಅಂತ ಹೇಳಲಾಗ್ತಿರುವಂಥ ಹ್ಯಾಂಡ್ಲರ್ನ ರೀಚ್ ಆಗುವಂಥದ್ದು ಕೂಡ ಬಹುಶಃ ಈ ತನಿಖೆ ವೇಳೆ ಇವರಿಬ್ಬರ ವಿಚಾರಣೆಯಿಂದ ಸಿಗುವಂಥ ಮಾಹಿತಿಗಳ ಮೂಲಕ ಗೊತ್ತಾಗ್ಬೋದು. ಸ್ಮಿತಾ, ರೈಟ್, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ಗಳನ್ನು ನಿಮ್ಮ ಮುಂದಿಟ್ಟಿದ್ದು ರಿಪಬ್ಲಿಕ್ ಕನ್ನಡ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡೀ ದಿನ ಲಭ್ಯವಾದ ಪ್ರಮುಖ ಸಂಗತಿಗಳ ಒಂದು ಡೀಟೇಲ್ಡ್ ವರದಿ ಇದೆ, ಗಮನಿಸಿ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆರೋಪಿಗಳು ಅರೆಸ್ಟ್. ಕೆಫೆ ಬ್ಲಾಸ್ಟ್ನ 2 ಶಂಕಿತ ಉಗ್ರರ ಬಂಧನ. ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟ ಸಂಬಂಧ ಕೇಂದ್ರ ತನಿಖಾ ಸಂಸ್ಥೆಗಳು 2 ಶಂಕಿತ ಉಗ್ರರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಕೃತ್ಯ ನಡೆದ 1.5 ತಿಂಗಳ ಬಳಿಕ ಪಶ್ಚಿಮ ಬಂಗಾಳದಲ್ಲಿ 2 ಶಂಕಿತ ಉಗ್ರರನ್ನ NIA ಅಧಿಕಾರಿಗಳು ಬಂಧಿಸಿದ್ದಾರೆ. ಅಬ್ದುಲ್ ಮತೀನ್ ತಾಹಾ ಹಾಗೂ ಮುಸಾವಿರ್ ಹುಸೇನ್ ಬಂಧನ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ.
ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.